ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಕ್ರಮಿತ ಕಾಶ್ಮೀರದಲ್ಲಿ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಅಲ್ಲಿ 3,500 ರೂಪಾಯಿ ಅಷ್ಟಿದ್ದ 25 ಕೆಜಿ ಗೋಧಿ ಹಿಟ್ಟಿನ ಪಾಕೆಟಿನ ರೇಟನ್ನ ಸರ್ಕಾರ 2,500 ರೂಪಾಯಿಗೆ ಇಳಿಕೆ ಮಾಡಿದ್ರು ಕೂಡ ಅಲ್ಲಿನ ಜನ ಪ್ರತಿಭಟನೆಗಳನ್ನ ನಿಲ್ಲಿಸ್ತಾ ಇಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನ IMFಗೆ ಇನ್ನೂ ಒಂದಷ್ಟು ಹಣ ಕೊಡಿ ಅಂತ ಕೇಳ್ತಾ ಇದೆ. ಅದಕ್ಕಾಗಿ IMF ಪಾಕಿಸ್ತಾನಕ್ಕೆ ಹೊಸದೊಂದು ಐಡಿಯಾ ಕೊಟ್ಟಿದೆ. ಅದರ ಪ್ರಕಾರ ಪಾಕಿಸ್ತಾನ ತನ್ನ ದೇಶದ ಎಲ್ಲ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಮಾರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಹೀಗೊಂದ್ ಕಡೆ ಪಾಕಿಸ್ತಾನ ಸರ್ಕಾರಿ ಆಸ್ತಿ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ರೆ, ಮತ್ತೊಂದ್ ಕಡೆ ದುಬೈ ಅನ್ಲಾಕ್ಡ್ ಹೆಸರಲ್ಲಿ ಒಂದು ತನಿಖಾ ವರದಿ ಹೊರಬೀಳ್ತಾ ಇದೆ. ಅದರಲ್ಲಿ ಅತ್ಯಂತ ಬಡತನದಲ್ಲಿರೋ ಪಾಕಿಸ್ತಾನದ ಶ್ರೀಮಂತರು ದುಬೈಯಲ್ಲಿ ಹೊಂದಿರೋ ಆಸ್ತಿ ಪಾಸ್ತಿಗಳಿವೆಯಲ್ಲ, ಅವುಗಳ ಅಂದಾಜು ಮೌಲ್ಯ $12.5 ಬಿಲಿಯನ್ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇವತ್ತು ಪಾಕಿಸ್ತಾನ ಬರೀ $3 ಬಿಲಿಯನ್ ಸಾಲಕ್ಕಾಗಿ IMF ನ ಮುಂದೆ ಅಂಗಲಾಚ್ತಾ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಹೋಗ್ತಾ ಇದೆ. ಅವ್ರ ಮಾತು ಕಟ್ಕೊಂಡು ತನ್ನ ತೆರಿಗೆಯನ್ನ ಹೆಚ್ಚು ಮಾಡಿದೆ, ಜನರ ಎದೆ ಮೇಲೆ ಬರೆ ಎಳಿತಾ ಇದೆ. ಆದ್ರೆ ಅಲ್ಲಿನ ರಾಜಕಾರಣಿಗಳು, ಸೇನಾಧಿಕಾರಿಗಳು ಬಾಚಿ ಬಚ್ಚಿಟ್ಟಿರೋ ದುಬೈ ಆಸ್ತಿ $12.5 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ದುಬೈ ಅನ್ಲಾಕ್ಡ್? ಅಲ್ಲಿ ಭಾರತೀಯರ ಆಸ್ತಿ ಪಾಸ್ತಿಗಳು ಇವ್ಯಾ? ಬನ್ನಿ ನೋಡೋಣ. ಸ್ನೇಹಿತರೆ, ಪಾಕಿಸ್ತಾನ ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ತಾ ಹೋಗ್ತಾ ಇದೆ. ಮೊನ್ನೆ ರಂಜಾನ್ ಸಮಯದಲ್ಲಿ ಪಾಕಿಸ್ತಾನದ ಪ್ರಧಾನಿ ಭಿಕ್ಷೆಗಾಗಿ ಸೌದಿ ಅರೇಬಿಯಾಗೆ ಹೋಗಿದ್ದು ಕೂಡ ವರ್ಕೌಟ್ ಆದ ಕಾಣ್ತಾ ಇಲ್ಲ. ಪಾಕಿಸ್ತಾನದಲ್ಲಿ $5 ಬಿಲಿಯನ್ ಹೂಡಿಕೆ ಮಾಡೋದಕ್ಕೆ ಒಪ್ಪಿದ್ದ ಸೌದಿ ದೊರೆಗಳು ಈಗ ನಮ್ಮ ಹಣಕ್ಕೆ ಗ್ಯಾರಂಟಿ ಏನು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಚೈನಾದ ಸ್ಟೈಲಲ್ಲೇ ಅವರು ಕೂಡ ಪಾಕಿಸ್ತಾನದಲ್ಲಿನ ಮೈನ್ಸ್ ಅನ್ನ ಬಿಟ್ಟು ಕೊಡೋದಕ್ಕೆ ಕೇಳ್ತಾ ಇದ್ದಾರೆ. ಅಂದ್ರೆ ಅದನ್ನ ದುಬೈ ದೊರೆಗಳಿಗೆ ಮಾರಿದ್ರೆ ಅವರು ಪಾಕಿಸ್ತಾನಕ್ಕೆ ಹಣ ಕೊಡ್ತಾರೆ. ಮತ್ತೊಂದ್ ಕಡೆ IMFಗೆ ಇನ್ನೂ ಒಂದಷ್ಟು ಹಣ ಕೇಳಿ ಪಾಕಿಸ್ತಾನ ಅರ್ಜಿ ಸಲ್ಲಿಸಿದೆ. ಗೆಳೆಯರೆ, ಈ IMF ಅನ್ನೋದು ಹೇಗೆ ಅನ್ನೋದನ್ನ ನಾನು ಹಿಂದೆ ಕೂಡ ನಿಮಗೆ ಹೇಳಿದ್ದೀನಿ. ಈ ಚೈನಾದವರು ಸಾಲ ಕೊಟ್ಟು 1-2 ಆಯಕಟ್ಟಿನ ಆಸ್ತಿಗಳನ್ನ ಬರೆಸ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಈ IMF ಅನ್ನೋದು ಸಾಲ ಕೊಡೋ ಮೊದಲೇ ದೇಶನ ಮಾರಿಸ್ಬಿಡುತ್ತೆ. ಇವರ ಕಂಡೀಷನ್ಗಳು ಹೇಗಿರುತ್ತವೆ ಅಂದ್ರೆ, ಅದನ್ನು ಒಪ್ಪಿಕೊಂಡ್ರೆ ಜನರ ಎದೆಗೆ ಬರೆ ಹಾಕ್ಲೇಬೇಕು. ಒಪ್ಪುದೇ ಇದ್ರೆ ಒಂದೇ ಒಂದು ಪೈಸೆ ಸಾಲ ಸಿಗೋದಿಲ್ಲ. ಈಗ ಪಾಕಿಸ್ತಾನದಲ್ಲೂ ಆಗ್ತಾ ಇರೋದೇನೆ. ಇಷ್ಟು ದಿನ ಅಲ್ಲಿ ಸಬ್ಸಿಡಿಗಳನ್ನ ನಿಲ್ಲಿಸಿ ತೆರಿಗೆ ಹೆಚ್ಚು ಮಾಡಿಸ್ತಾ ಹೋಗಿದ್ದ IMF ಈಗ ಲಾಂಗ್ ಟರ್ಮ್ ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿಗಾಗಿ ಇನ್ನೂ ಒಂದು ಮನೆಹಾಳು ಐಡಿಯಾನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಅದೇನು ಅಂದ್ರೆ, ಈಗ ಪಾಕಿಸ್ತಾನದ ಸ್ಟೇಟ್ ಓನ್ಡ್ ಎಂಟರ್ಪ್ರೈಸಸ್ ಅಂದ್ರೆ ದೇಶದ ಮಾಲೀಕತ್ವದಲ್ಲಿನ ವಹಿವಾಟು ಸಂಸ್ಥೆಗಳೇನಿವೆ ಅವುಗಳನ್ನ ಮಾರಾಟ ಮಾಡೋದಕ್ಕೆ IMF ಸಲಹೆಯನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ಸರ್ಕಾರಿ ಮಾಲೀಕತ್ವದ ಸಂಸ್ಥೆಗಳು ಅಂದ್ರೆ ಅವುಗಳಲ್ಲಿ ಬಹುತೇಕ ಲಾಸ್ ಮೇಕಿಂಗ್ ಬಿಸ್ನೆಸ್ಗಳೇ ಇರುತ್ತವೆ. ಕೆಲವು ಲಾಭ ಮಾಡಿಕೊಡುತ್ತವೆ, ಇಲ್ಲ ಅಂತಲ್ಲ. ಆದ್ರೆ ಬಹುತೇಕ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಂದ ನಷ್ಟನೇ ಹೆಚ್ಚು. ಯಾಕೆಂದ್ರೆ ಅಲ್ಲಿ ಯಾರಿಗೂ ಜವಾಬ್ದಾರಿ ಅನ್ನೋದು ಇರೋದಿಲ್ಲ, ಮುಖ್ಯವಾಗಿ ಉತ್ತರದಾಯಿತ್ವ ಇರೋದಿಲ್ಲ, ಟಾರ್ಗೆಟ್ಗಳಿರೋದಿಲ್ಲ. ಈ ಸರ್ಕಾರಿ ಬಾಬುಗಳನ್ನು ತಗೊಂಡು ಬಂದು ಉನ್ನತ ಹುದ್ದೆಗಳಿಗೆ ಕೊಡಿಸ್ತಾರೆ. ಅವ್ರು ಕೆಲ ವರ್ಷಗಳಿಗೆ ಅಂತ ಬಂದು ಹೋಗೋದ್ರಿಂದ ಅವರು ಅಲ್ಲಿಗೆ ಬಂದು ಅದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ವರ್ಗಾವಣೆ ಆಗಿ ಹೋಗ್ತಾರೆ. ಹೀಗಾಗಿ ಸಂಸ್ಥೆಯ ಮೇಲೆ ಯಾರಿಗೂ ಹಿಡ್ತಾ ಇರೋದಿಲ್ಲ. ಹೀಗೆ ಸರ್ಕಾರಿ ಸಂಸ್ಥೆಗಳು ನಷ್ಟಕ್ಕೀಡಾಗೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಬರೀ ಪಾಕಿಸ್ತಾನ ಅಂತಲ್ಲ, ಭಾರತದಲ್ಲಿ ಕೂಡ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಈಗ ಅಲ್ಲಿ IMF ನ ಮಾತು ಕೇಳಿ ನಷ್ಟದಲ್ಲಿನ ಸಂಸ್ಥೆಗಳನ್ನು ಮಾರಾಟ ಮಾಡ್ತೀವಿ ಅಂತ ಪಾಕಿಸ್ತಾನ ಮೊದಲು ಘೋಷಣೆ ಮಾಡ್ತು. ಈಗ ಬರೀ ನಷ್ಟದಲ್ಲಿರೋ ಸಂಸ್ಥೆಗಳು ಮಾತ್ರ ಅಲ್ಲ, ಎಲ್ಲಾ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾರಾಟ ಮಾಡಿಬಿಡ್ತೀವಿ. ವ್ಯಾಪಾರ ಅನ್ನೋದು ಸರ್ಕಾರದ ಕೆಲಸ ಅಲ್ಲ, ವ್ಯಾಪಾರೋದ್ಯಮಗಳಿಗೆ ಬೇಕಾದ ವ್ಯವಸ್ಥೆಗಳನ್ನ, ವಾತಾವರಣವನ್ನ ಕಲ್ಪಿಸಿಕೊಡೋದಷ್ಟೇ ಸರ್ಕಾರಗಳು ಮಾಡಬೇಕಾದ ಕೆಲಸ ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ. ಇದು ಆತನ ಡೈಲಾಗ್ ಅಲ್ಲ, IMF ನ ಡೈಲಾಗು. ಅದನ್ನ ಆತನ ಬಾಯಲ್ಲಿ ಅವರು ಹೇಳಿಸ್ತಾ ಇದ್ದಾರೆ ಅಷ್ಟೇ. ಈಗ ಸರ್ಕಾರಿ ಮಾಲೀಕತ್ವದ ಸಂಸ್ಥೆಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡೋದಕ್ಕೆ ಪಾಕಿಸ್ತಾನ ಪ್ರೈವೇಟೈಸೇಷನ್ ಕಮಿಟಿ ಒಂದನ್ನು ನೇಮಕ ಮಾಡಿದೆ. ಈ ಹಂತದಲ್ಲಿ ಮೊದಲು ಪಾಕಿಸ್ತಾನ ಏರ್ಲೈನ್ಸ್ ಅನ್ನ ಮಾರಾಟಕ್ಕಿಟ್ಟಿದೆ. ಅದಲ್ಲಿ ಎಷ್ಟು ನಷ್ಟಕ್ಕೆ ಕಾರಣವಾಗ್ತಾ ಇದೆ ಅಂದ್ರೆ, ಈಗಾಗಲೇ ಏರ್ಲೈನ್ಸ್ಗಾಗಿ ಮಾಡಿಕೊಂಡಿರೋ ಸಾಲಕ್ಕೆ ಪಾಕಿಸ್ತಾನ ತನ್ನ ಲಂಡನ್ ಆಸ್ತಿಯನ್ನ ಮಾರಾಟ ಮಾಡಬೇಕಾಗಿ ಬಂತು. ಈ ಸಂಸ್ಥೆಗೆ ಪ್ರತಿ ತಿಂಗಳು ಸುಮಾರು 11 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳು ಬೇಕಾಗ್ತಾ ಇವೆ. ಇದು ಪಾಕಿಸ್ತಾನದ ಪಾಲಿಗೆ ಸದ್ಯಕ್ಕೊಂಥರ ಬಿಳಿ ಆನೆ. ಇಂಥ ಸಾಕಷ್ಟು ಸಂಸ್ಥೆಗಳಲ್ಲಿವೆ. ಅವೆಲ್ಲವನ್ನ ಮಾರಿ ಕೈ ತೊಳ್ಕೊಳ್ಳೋದಕ್ಕೆ ಪಾಕಿಸ್ತಾನ ಹೋಗ್ತಾ ಇದೆ. ಮತ್ತು ಇದಕ್ಕಾಗಿ 2024ರಿಂದ 2029ರವರೆಗೆ ಪಂಚವಾರ್ಷಿಕ ಯೋಜನೆಯೊಂದನ್ನು ಹಾಕಿಕೊಳ್ಳಲಾಗಿದೆ. ಇಲ್ಲಿ ಪಾಕಿಸ್ತಾನ ಸರ್ಕಾರಿ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡ್ತಾ ಇದೆ ಅಂದ ಕೂಡಲೇ ಜನರಲ್ಲೊಂದಷ್ಟು ಅಸಮಾಧಾನ, ಅನುಮಾನಗಳು ಸಹಜವಾಗಿ ಹುಟ್ಟುತ್ತವೆ. ಹೀಗಾಗಿ ಬಿಡ್ಡಿಂಗ್ ಪ್ರೋಸೆಸ್ ಏನಿದೆ ಅದೆಲ್ಲವನ್ನ ಪಾಕಿಸ್ತಾನಿ TV ಚಾನಲ್ಗಳಲ್ಲಿ ಲೈವ್ ಆಗೋ ಥರ ನೋಡ್ಕೊಳ್ಳೋ ಮೂಲಕ
ಟ್ರಾನ್ಸ್ಪರೆನ್ಸಿಯನ್ನು ಇಟ್ಟುಕೊಳ್ಳಿ ಅಂತ ಪ್ರಧಾನಿ ಶರೀಫ್ ವಿವಿಧ ಖಾತೆಗಳ ಸಚಿವರಿಗೆ ಅಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಯಾವ ಸಂಸ್ಥೆಯನ್ನ ಯಾರು ಖರೀದಿ ಮಾಡಿದ್ರು, ಎಷ್ಟಕ್ಕೆ ಖರೀದಿ ಮಾಡಿದ್ರು ಅನ್ನೋ ಎಲ್ಲ ಮಾಹಿತಿಯು ಜನಕ್ಕೆ ಗೊತ್ತಾಗೋ ಹಾಗೆ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ಈ ಬಿಡಿಂಗ್ ಅಲ್ಲಿ ಕೂಡ ಪಾಕಿಸ್ತಾನಿ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಎಲ್ಲ ಕಡೆಯಿಂದಲೂ ತಿಂದುಬಿಟ್ರು ಅಂತ ಜನ ಮಾತಾಡ್ಕೊಳ್ಳದೇ ಇರೋ ಹಾಗಾಗ್ಲಿ, ಭ್ರಷ್ಟಾಚಾರದ ಆರೋಪ ಬಾರದೇ ಇರಲಿ ಅಂತ ಪಾಕಿಸ್ತಾನ ಏನೇನೋ ಮಾಡೋದಕ್ಕೆ ಹೋಗ್ತಾ ಇದೆ. ಹೀಗೊಂದು ಕಡೆ ಸಾಲಕ್ಕೆ ಸಿಲುಕಿಕೊಂಡ ದೇಶ ವಿಲಿ ಒದ್ದಾಡ್ತಾ ತನ್ನ ಆಸ್ತಿಗಳನ್ನು ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ರೆ, ಅಲ್ಲಿನ ಶ್ರೀಮಂತ ವರ್ಗ ಮಾತ್ರ ದಿನದಿಂದ ದಿನಕ್ಕೆ ಶ್ರೀಮಂತಗೊಳ್ತಲೇ ಹೋಗ್ತಾ ಇದೆ ಅನ್ನೋ ಅಂಶವನ್ನ ದುಬೈ ಲೀಕ್ಡ್ ವರದಿ ಹೇಳ್ತಾ ಇದೆ. ವಾಷಿಂಗ್ಟನ್ ಮೂಲದ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸ್ಟಡೀಸ್ ಅನ್ನೋ ಸರ್ಕಾರೇತರ ಸಂಸ್ಥೆಯೊಂದು ಸಿದ್ಧಪಡಿಸಿರುವ ವರದಿಯಲ್ಲಿ ಪಾಕಿಸ್ತಾನದ ಸುಮಾರು 17,000 ಮಂದಿ ಅತಿ ಶ್ರೀಮಂತರು, ರಾಜಕಾರಣಿಗಳು, ಸೇನಾಧಿಕಾರಿಗಳು, ಅವರ ಮಕ್ಕಳು ಎಲ್ಲ ದುಬೈಯಲ್ಲಿ ಸುಮಾರು 22,000 ವಿಲ್ಲಾಗಳು ಹಾಗೂ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದಾರೆ. ಅದರ ಇವತ್ತಿನ ಅಂದಾಜು ಮೌಲ್ಯ $12.5 ಬಿಲಿಯನ್ ಅಂತ ಆ ವರದಿ ಹೇಳ್ತಾ ಇದೆ. ಈ ದುಬೈ ಅನ್ನೋದಿದೆಯಲ್ಲ, ಇದು ಜಗತ್ತಿನ ಸಾಕಷ್ಟು ಶ್ರೀಮಂತರು ಆಸ್ತಿಪಾಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕೆ, ಐಷಾರಾಮಿ ವಸತಿಗಳನ್ನು, ಕಚೇರಿಗಳನ್ನು ಹೊಂದೋದಕ್ಕೆ ಇಷ್ಟಪಡುವ ಪ್ರದೇಶ. ಇವತ್ತು ನಾನಾ ದೇಶಗಳ ರಾಜಕಾರಣಿಗಳು, ಅವರ ಸಂಬಂಧಿಕರು, ಸಿನಿಮಾ ನಟ ನಟಿಯರು, ಶ್ರೀಮಂತ ಉದ್ಯಮಿಗಳು, ಹಾಗೆ ಅಂಡರ್ ವರ್ಲ್ಡ್ನ ಡಾನ್ಗಳು, ಡ್ರಗ್ ಲಾರ್ಡುಗಳು, ನಾನಾ ದೇಶಗಳ ಪಾಲಿಗೆ ಮೋಸ್ಟ್ ವಾಂಟೆಡ್ಗಳು, ದೇಶ ಬಿಟ್ಟು ಬಂದವರು, ದೇಶಗಳಿಂದ ಹೊರಹಾಕಿಸ್ಕೊಂಡವರು, ಇಂಥವರೆಲ್ಲ ಆಸ್ತಿಪಾಸ್ತಿಗಳನ್ನು ಮಾಡಿಕೊಳ್ಳೋ ನಗರಗಳ ಪಟ್ಟಿಯಲ್ಲಿ ದುಬೈಗೆ ಮೊದಲ ಸ್ಥಾನ ಸಿಗ್ತಾ ಇದೆ. ಅಲ್ಲಿ ಎಂಥೆಂಥವ್ರು ಇದ್ದಾರೆ ಅಂದ್ಕೊಂಡಿದ್ದೀರಿ? ಆಫ್ಘನಿಸ್ತಾನದ ಮಾಜಿ ಸೇನಾಧಿಕಾರಿ ಹಾಗೂ ವಾರ್ ಕ್ರಿಮಿನಲ್ ಅಸಾದುಲ್ಲಾ ಖಾಲಿದ್ ದುಬೈಯಲ್ಲಿ ಅತ್ಯದ್ಭುತವಾದ ಐಷಾರಾಮಿ ವಿಲ್ಲಾ ಹೊಂದಿದ್ದಾನೆ ಮತ್ತು ಆತ ಅಲ್ಲಿ ವಾಸ ಮಾಡ್ತಾನೆ. ಸಿರಿಯಾದ ಡಿಕ್ಟೇಟರ್ ಬಶರ್ ಅಲ್ ಅಸದ್ನ ಸಂಬಂಧಿಗಳಾದ ರಮಿ ಮಖಲೋಫ್ ಮತ್ತು ಆತನ ಸಹೋದರ ಲಹಾಬ್ ಇಬ್ರು ಕೂಡ ದುಬೈಯಲ್ಲೇ ಇದ್ದಾರೆ. ಇನ್ನು ಸೌತ್ ಅಮೆರಿಕಾದ ಮೋಸ್ಟ್ ವಾಂಟೆಡ್ ಡ್ರಗ್ ಲಾರ್ಡ್ ಉರುಗ್ವೇಯ ಸೆಬಾಸ್ಟಿಯನ್ ಮಾರ್ಸೆಟ್, ಯುರೋಪಿಯನ್ ಯೂನಿಯನ್ನ ಮೋಸ್ಟ್ ವಾಂಟೆಡ್ ಮಾದಕ ಪದಾರ್ಥ ಸಾಗಾಣಿಕೆದಾರ ಜೋಸೆಫ್ ಜಾನೆಸ್, ಹೀಗೆ ಸಾಕಷ್ಟು ದೇಶಗಳ ಅತಿ ಮುಖ್ಯ ಅತಿಥಿಗಳು ದುಬೈಯಲ್ಲಿ ಆಸ್ತಿಪಾಸ್ತಿಗಳನ್ನು ಖರೀದಿ ಮಾಡಿ ಅಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದಾರೆ. ಆ ಪಟ್ಟಿಯಲ್ಲಿ ಸಾಕಷ್ಟು ಪಾಕಿಸ್ತಾನಿ ಹೆಸರುಗಳು ಕೂಡ ಕಂಡು ಬರ್ತಾ ಇವೆ. ಇಲ್ಲಿ ಪಾಕಿಸ್ತಾನದ ಶ್ರೀಮಂತ ಆಸ್ತಿ ಮಾಲೀಕರ ಪಟ್ಟಿಯಲ್ಲಿ ಅಲ್ಲಿನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಮತ್ತು ಆತನ 3 ಮಕ್ಕಳಿದ್ದಾರೆ. ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿಯ ಆಸ್ತಿಗಳು ಕೂಡ ದುಬೈಯಲ್ಲಿವೆ. ನವಾಜ್ ಶರೀಫ್ ಮಗ ಹುಸೇನ್ ನವಾಜ್, ಪಾಕಿಸ್ತಾನದ ಗೃಹ ಸಚಿವ ನಖ್ವಿಯ ಹೆಂಡತಿ, ಹಾಗೆ ಮಾಜಿ ಪ್ರಧಾನಿ ಶೌಕತ್ ಅಜೀಜ್, ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರ್ರಫ್, ಮಾಜಿ ಸೇನಾಧಿಕಾರಿ ಬಜ್ವಾನ ಮಗ ಸಾದ್ ಸಿದ್ದಿಕ್ ಬಜ್ವಾ, ಹೀಗೆ ಸುಮಾರು 17,000 ಮಂದಿಯ ಪಟ್ಟಿಯೊಂದು ಬಿಡುಗಡೆ ಆಗಿದೆ. ಇವರು ದುಬೈಯಲ್ಲಿ 22,000 ಮನೆ ಹಾಗೂ ವಿಲ್ಲಾಗಳನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಮೌಲ್ಯ $12.5 ಬಿಲಿಯನ್ ಅನ್ನೋದಾದ್ರೆ, ಆ ಆಸ್ತಿಯನ್ನ ಸುಮ್ಮನೆ ಅಡ ಇಟ್ಟರೂ ಕೂಡ ಪಾಕಿಸ್ತಾನದ ಸದ್ಯದ ಹಣಕಾಸಿನ ಬೇಡಿಕೆ ಏನಿದೆ ಅದು ಬಗೆಹರಿದು ಹೋಗುತ್ತೆ. ಗೆಳೆಯರೆ, ಇದು ಬರೀ ದುಬೈಯಲ್ಲಿರುವ ಆಸ್ತಿಯ ವಿವರ ಮಾತ್ರ. ಪಾಕಿಸ್ತಾನದ ರಾಜಕಾರಣಿಗಳು ಹಾಗೂ ಸೇನಾಧಿಕಾರಿಗಳು ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ಗಳಲ್ಲಿ, ಕೆನಡಾದಲ್ಲಿ ಕೂಡ ತಮ್ಮ ಅಕ್ರಮ ಸಂಪಾದನೆಯನ್ನ ಬಚ್ಚಿಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿನ ಸಮಸ್ಯೆ ಏನು ಅಂದ್ರೆ, ಅಲ್ಲಿ ದೋಚಿದ್ದನ್ನ, ಅಲ್ಲಿ ದುಡಿದಿದ್ದನ್ನ ಅಲ್ಲಿನ ಶ್ರೀಮಂತರು ಅದೇ ದೇಶದಲ್ಲಿ ಹೂಡಿಕೆ ಮಾಡೋದಿಲ್ಲ. ಅವರಿಗೆ ಆ ಧೈರ್ಯ ಇಲ್ಲ. ಹೇಳಿ ಕೇಳಿ ಅಲ್ಲಿ ಸರ್ಕಾರಗಳು ಅಸ್ಥಿರವಾಗಿರುತ್ತವೆ. ಯಾವಾಗ ಯಾರು ಏನಾಗ್ತಾರೋ ಗೊತ್ತಿರೋದಿಲ್ಲ. ಹೀಗಾಗಿ ಇರೋ ಸರ್ಕಾರ ಬಿದ್ದು ಇನ್ಯಾರೋ ಅಧಿಕಾರಕ್ಕೆ ಬಂದು ಆಸ್ತಿಪಾಸ್ತಿಗಳ ಮೇಲೆ ಕಣ್ಣು ಹಾಕೊಂಡು ಬಿಟ್ರೆ ಇವರು ಸೀದಾ ಜೈಲಿಗೆ ಹೋಗಬೇಕಾಗಿ ಬರುತ್ತೆ. ಅದರ ಬದಲು ವಿದೇಶಗಳಲ್ಲಿ ಆಸ್ತಿ ಮಾಡಿಟ್ರೆ ನಾಳೆ ಸಮಸ್ಯೆ ಅಂತ ಆದಾಗ ಪಾಕಿಸ್ತಾನನ ಬಿಟ್ಟು ಓಡಿ ಹೋದ್ರೂ ಕೂಡ ಜೀವ ಉಳಿಯುತ್ತೆ, ಹೊರಗೆ ನೆಮ್ಮದಿಯಾಗಿ ಬದುಕಬಹುದು ಅಂತ ಅಲ್ಲಿನ ಸಾಕಷ್ಟು ಜನ ಯೋಚನೆ ಮಾಡೋದ್ರಿಂದ ಅಲ್ಲಿನ ಸಂಪತ್ತು ಹೊರಗೆ ಹೋಗ್ತಾ ಇದೆ, ದೇಶ ದಿವಾಳಿ ಆಗ್ತಾ ಇದೆ. ಇದು ಬರೀ ಪಾಕಿಸ್ತಾನ ಅಂತಲ್ಲ, ಯಾವುದೇ ದೇಶ ಇರಲಿ, ಅಲ್ಲಿನ ಹಣವನ್ನು ಅದೇ ದೇಶದಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಆ ಸಂಪತ್ತು ದೇಶದ ಸಂಪತ್ತನ್ನು ಬೆಳೆಸುತ್ತೆ. ಈಗ ನೋಡಿ, $12.5 ಬಿಲಿಯನ್ ಮೌಲ್ಯದ ಆಸ್ತಿಯನ್ನು ಇವರೆಲ್ಲ ಪಾಕಿಸ್ತಾನದಲ್ಲೇ ಖರೀದಿ ಮಾಡಿದಿದ್ರೆ ಪಾಕಿಸ್ತಾನದ ರಿಯಲ್ ಎಸ್ಟೇಟ್ ಉದ್ಯಮ ಬೆಳೀತಿರ್ಲಿಲ್ವೇ? ಬೇರೆ ಯಾವುದೋ ದೇಶದ ಬ್ಯಾಂಕಲ್ಲಿ ಬಚ್ಚಿಡೋ ಹಣವನ್ನು ಅವರದ್ದೇ ದೇಶದ ಬ್ಯಾಂಕಲ್ಲಿಟ್ಟರೆ ಆ ಹಣ ಅದೇ ದೇಶದಲ್ಲಿ ಹೂಡಿಕೆ ಆಗಿ ಅಲ್ಲಿನ ಉದ್ಯಮಗಳು ಬೆಳೆಯುತ್ತವೆ ಅಲ್ವಾ? ಇದು ಭಾರತ ಇರಲಿ, ಪಾಕಿಸ್ತಾನ ಇರಲಿ, ಯಾವುದೇ ದೇಶ ಇರಲಿ, ಜಗತ್ತಿನ ಎಲ್ಲ ದೇಶಗಳಿಗೆ ಅನ್ವಯವಾಗೋ ಮಾತು.
ಇನ್ನು ದುಬೈಯಲ್ಲಿ ನಮ್ಮವರ ಆಸ್ತಿಗಳೇನು ಕಡಿಮೆ ಇವೆ ಅಂತ ಅಂದ್ಕೊಳ್ಳೋದಿಕ್ಕೆ ಹೋಗಬೇಡಿ. ಇವತ್ತು ದುಬೈಯಲ್ಲಿರುವ ಅತಿ ಹೆಚ್ಚು ವಿದೇಶಿ ಆಸ್ತಿಗಳು ಭಾರತೀಯರಿಗೇ ಸೇರಿವೆ ಅಂತ ಒಂದು ವರದಿ ಹೇಳುತ್ತೆ. ಭಾರತೀಯ ಮೂಲದ ವ್ಯಕ್ತಿಗಳ ಮಾಲೀಕತ್ವದ ಸುಮಾರು 33,000 ಪ್ರಾಪರ್ಟಿಗಳು ದುಬೈಯಲ್ಲಿವೆಯಂತೆ. ಅದರಲ್ಲಿ ನಮ್ಮ ಬಾಲಿವುಡ್ ಮಂದಿ ಹಾಗೆ ಶ್ರೀಮಂತ ಉದ್ಯಮಿಗಳ ಹೆಸರುಗಳು ಕೂಡ ಇವೆ. ಆ ಪಟ್ಟಿ ಇನ್ನಷ್ಟೇ ಹೊರಬೀಳಬೇಕಿದೆ. ಇಲ್ಲಿ ದುಬೈ ಇರಲಿ ಅಥವಾ ಜಗತ್ತಿನ ಬೇರೆ ಯಾವುದೇ ದೇಶ ಇರಲಿ, ಅಲ್ಲಿ ಆಸ್ತಿ ಮಾಡುವುದು ತಪ್ಪು ಅಲ್ಲ, ಕಾನೂನು ರೀತಿಯಿಂದ ಅದು ಅಪರಾಧನೂ ಅಲ್ಲ. ಆದರೆ ಹಾಗೆ ಹೊರ ದೇಶಗಳಲ್ಲಿ ಮಾಡುವ ಆಸ್ತಿ ಪಾಸ್ತಿಗಳಿಗೆ ಲೆಕ್ಕ ಇರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ತೆರಿಗೆ ಪಾವತಿಯಾಗಿರಬೇಕು ಅಷ್ಟೇ. ಇಲ್ಲೊಂದು ಸಾಮಾಜಿಕ ಕಾಳಜಿ ಏನು ಅಂದ್ರೆ, ಹಾಗೆ ಹೊರ ದೇಶಗಳಲ್ಲಿ ನೀವು ಮಾಡುವ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ನಿಮ್ಮದೇ ದೇಶದಲ್ಲಿ ನೀವು ಮಾಡಿದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಒಂದಷ್ಟು ಕೊಡುಗೆ ಕೊಟ್ಟ ಹಾಗಾಗತ್ತಲ್ವಾ ಅನ್ನೋದಷ್ಟೇ. ಇದು ಗೆಳೆಯರೆ, ಒಂದೊಂದು ಪೈಸೆಗಾಗಿ ಕೂಡ IMF ಮುಂದೆ ಅಂಗಲಾಚ್ತಾ ಇರೋ ಪಾಕಿಸ್ತಾನ ಮತ್ತು ಅದರ ಶ್ರೀಮಂತ ವರ್ಗದ ದುಬೈ ಆಸ್ತಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.